ಇನ್ನು ಬೀದರ್ನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಬೀದರ್ನಿಂದ ಬರ್ತಾ ಇದೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆ, ಒಂದು ರೀತಿ ಮಹಾಮಳೆ ಅಂತ ಕರಿಬೇಕು. ಈ ಕ್ಷಣಕ್ಕೆ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಆ ಮಳೆಯ ಒಂದು ಅವಾಂತರ ಸೇತುವೆ ಮೇಲೆ ನಿಂತ್ಕೊಂಡಿದ್ದ ಅವನು, ಅದಾದ್ಮೇಲೆ ಅವನಲ್ಲಿಂದ ನಾಪತ್ತೆ ಆಗಿದ್ದಾನೆ. ಹೀಗಾಗಿ ಆತ ಕೊಚ್ಚಿ ಹೋಗಿದ್ದಾನೆ ಅನ್ನೋ ಒಂದು ವಿಷಯ ಈಗ ಗೊತ್ತಾಗ್ತಾ ಇದೆ. ಎರಡೂ ದೃಶ್ಯಾವಳಿಗಳನ್ನ ನೋಡ್ತಿದ್ದೀರಿ ನೀವೀಗ. ಕೊಚ್ಚಿ ಹೋದ ವ್ಯಕ್ತಿಗಾಗಿ ಈಗ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನಮಸ್ಕಾರ. ನಮಸ್ಕಾರ ಹರೀಶ್. ಏನಾಯ್ತು? ಅವನು ಸೇತುವೆ ಮೇಲೆ ನಿಂತಿದ್ದವನು ಸಡನ್ ಆಗಿ ಮಾಯ ಆದ್ನ, ಹೆಂಗದು? ಖಂಡಿತ ಹರೀಶ್. ಏನಂದ್ರೆ ಸತತ 3 ದಿನಗಳಿಂದ ಬೀದರ್ ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತವಾಗಿ ಮಳೆ ಬರ್ತಾ ಇದೆ. ಅದು ಮಹಾಮಳೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಕಾವೇರಿ ಅಂದ್ರೆ ನೀರಿಲ್ಲ ಅನ್ನುವಂತ ಒಂದು ಕಡೆ ಕೂಗೊಂದ ಒಂದು ಹೋರಾಟ ನಡೀತಾ ಇದೆ. ಆದ್ರೆ ಇಲ್ಲಿ ಬೀದರ್ನ ಈ ಭಾಗದಲ್ಲಿ ಮಾತ್ರ ಸತತವಾಗಿ ಮಳೆ ಇದೆ ಹರೀಶ್. ಹಾಗಾಗಿ ನಿನ್ನೆ ತಡರಾತ್ರಿ ಓಮಿನಿಯಲ್ಲಿ 10 ಜನ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಳೆ ಸತತವಾಗಿ ಮಳೆ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಸೇತುವೆ ಊರ್ಗೋಗ್ಬೇಕಂತ ಸೇತುವೆದಲ್ಲಿ ನೀರು ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲಿ ಓಮಿನಿ ಅಂತ ಕೆಳಗಿಳಿದಂತ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಈಗಾಗಲೇ ಪೋಷಕರು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗ ನಾಪತ್ತೆಯಾಗಿದೆ. ಯಾರಾದ್ರೂ ಬಿದ್ದಿದ್ದನ್ನ ನೋಡಿದ್ರ? ಆ ಸೆಳೆತಕ್ಕೆ ಕೊಚ್ಕೊಂಡು ಹೋಗಿದ್ದೇನಾದ್ರು ನೋಡಿದ್ರ? ಹೆಂಗದು? ಖಂಡಿತವಾಗಿ ಹರೀಶ್. ಏನಂದ್ರೆ ಅಲ್ಲಿ ಸುತ್ತಮುತ್ತ ಓಮಿನಿ ಪಕ್ಕದಲ್ಲಿ ಇದ್ದವರು ಮತ್ತೆ ವಾಪಸ್ ಹೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ನಿಂತಿದ್ದ ಆ ನೀರಿನ ಸೆಳೆತಕ್ಕೆ ಅಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು. ಆ ಇದರಿಂದನೇ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಚಿಟಗುಪ್ಪ ಪೊಲೀಸರು ಸ್ಥಳಕ್ಕೆ ಹೋಗಿ ಎಲ್ಲಾ ರೀತಿಯ ಶೋಧ ಕಾರ್ಯ ಮಾಡಿದ್ದಾರೆ. ಆದ್ರೂ ಸಿಕ್ಕಿಲ್ಲ. ಇನ್ನೂ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಕೊಚ್ಕೊಂಡು ಹೋಗಿದ್ದಾನೆ ಅಂದ್ರೆ ಎಲ್ಲಿ ಅವನು ಅಥವಾ ಎಲ್ಲಿ ಶೋಧ ಕಾರ್ಯ ನಡೆಸಬೇಕು ಅಂದ್ರೆ ತುಂಬಾ ದೂರ ಇದೆಯಾ ಅದು ಪ್ಲೇಸ್? ಹರೀಶ್, ಏನಂದ್ರೆ ಸೇತುವೆ ಇದೆ. ಅದು ಸೇತುವೆ ಮೂಲಕ ನೀರಿದೆಯಲ್ಲ, ಆ ನೀರಿನ ಮೂಲಕ ಹಳ್ಳಕೊಳ್ಳ ಇದೆ. ಆ ಹಳ್ಳಕೊಳ್ಳ ಸುತ್ತಮುತ್ತ ಪೊಲೀಸರು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಬಟ್ ಖಂಡಿತವಾಗಿ ಆಲ್ರೆಡಿ ಇರೋದಿಲ್ಲ, ಬಲಿ ಆಗಿರುತ್ತೆ ಅನ್ನುವಂತ ಸಂಶಯ ಕಾಡ್ತಾ ಇದೆ. ಬಟ್ ಆಲ್ರೆಡಿ ಪೋಷಕರು ರೈಟ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿ.